ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿ ಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ಏನೋ ಒಂದು ಸಂಚಲನ. ಸುಸ್ತಾಗೋಯ್ತು. ನನಗೂ ಸುಸ್ತಾಯ್ತು. ಅಯ್ಯ ಅಲ್ಲಿ ಕೂತ್ಕೊಂಡ್ಬಿಟ್ರ. ಇಲ್ಲಿ ನಾನೇ ಬಂದೆ. ನೀವು ಬನ್ನಿ, ಇಲ್ಲಿ ನಿಮ್ಗೇನೋ ಹೇಳ್ತೀನಿ ನಾನು. ಹೇಳು. ನಿಮ್ಗೊಂದು ವಿಷಯ ಗೊತ್ತಾ? ನೀವು ಮೀರನ್ನ ಮದ್ವೆ ಆದ್ಮೇಲೆ ನಾನು ಸತ್ತೋಗೋಣ ಅಂತ ಅನ್ಕೊಂಡಿದ್ದೆ. ಅಲ್ಲ, ನೀನ್ ಸತ್ರ ನಾನ್ ಬದುಕಿರ್ತೀನ? ನೀನೇ ನನ್ ಜೀವ ಗೊತ್ತಾ? ಸರ್, ಆದ್ರೂ ಪಾಪ ಮೀರಂಗೆ ಮೋಸ ಆಯ್ತಲ್ವಾ? ಹೆಂಗೆ ಹೆಂಗೆ ಅಂದ್ರೆ ಪಾಪ ಅವಳು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾಳಲ್ವಾ? ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ, ಎಲ್ಲ ಬರೀ ನಾಟಕ. ಅವಳು ಯಾರು ಗೊತ್ತಾ? ಯಾರು? ಅವಳಿದಾಳಲ್ಲ, ಅವಳು ಅರ್ಜುನ್ ಸರ್, ಅಯ್ಯೋ ನಾನ್ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು. ನಾನು ಫಸ್ಟ್ ಹೇಳ್ಬಿಡ್ತೀನಿ. ನಾನು ಫಸ್ಟ್ ನಾನು ಹೇಳೋ ವಿಷಯ ಕೇಳಿದ್ರೆ ನೀವು ತುಂಬಾ ಖುಷಿ ಪಡ್ತೀರಾ ಗೊತ್ತಾ? ಹೌದಾ? ಲೇಡೀಸ್ ಫಸ್ಟ್. ಹೇಳು. ಅದು ನಮ್ಮ ಮಗು ಸತಿಲ್ಲ, ಬದುಕಿದೆ. ಏನಂದೆ ಇನ್ನೊಂದ್ಸಲ ಹೇಳು. ಹೌದು ಅರ್ಜುನ್ ಸರ್, ನಮ್ಮ ಮಗುನ ಕರ್ಣಭಾವ ನೋಡಿದ್ದಾರೆ. ಮದುವೆ ದಿನಾನೇ ನಮ್ಮ ಮಗುನ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ರು. ಸ್ವಲ್ಪದ್ರಲ್ಲೇ ಮಿಸ್ ಆಗೋಯ್ತು. ಆದಷ್ಟು ಬೇಗ ನಮ್ಮ ಮಗು ನಮ್ಮ ಕೈಗೆ ಸಿಗುತ್ತೆ ಅರ್ಜುನ್ ಸರ್. ನಿಜ ಹೇಳ್ತಿದ್ಯಾ ಸೇವಂತಿ? ನಮ್ಮ ಮಗು ನಿಜವಾಗ್ಲೂ ಬದುಕಿದ್ಯಾ? ಅಯ್ಯೋ, ನಾನ್ ದಿನ ಪೂಜೆ ಮಾಡೋ ಕೃಷ್ಣನ್ ಮೇಲೆ ಆಣೆ, ನಮ್ ಪಾಪ ಬದುಕಿದೆ. ಮತ್ತೆ ನರ್ಸು ಮಗು ಸತ್ತೋಯ್ತು ಅಂತ ಹೇಳಿದ್ಲು. ಅಯ್ಯೋ, ಆ ವಿಷಯ ಸುಳ್ಳು ಸರ್. ಯಾರೋ ಅವಳಿಗೆ ಮಗುನ ಕೊಲ್ಲು ಅಂತ ದುಡ್ಡು ಕೊಟ್ಟಿದ್ರಂತೆ. ಆದ್ರೆ ಅವಳು ಕೊಲ್ಲಕ್ ಮನ್ಸ್ ಬರ್ದೆ ಮಗುನ ಎತ್ಕೊಂಡೋಗಿ ಸಾಕೊಂಡಿದ್ಲಂತೆ. ಕರ್ಣಭಾವಂಗೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗಿತ್ತು. ಅವ್ರು ಕರ್ಕೊಂಡ್ ಬರ್ಬೇಕು ಅನ್ನೋಷ್ಟೊತ್ತಿಗೆ ಸ್ವಲ್ಪದ್ರಲ್ಲ ಮಿಸ್ ಆಗೋಯ್ತು. ಆದ್ರೆ ಭಾವ ನಂಗೆ ಪ್ರಾಮಿಸ್ ಮಾಡಿದ್ದಾರೆ, ಮಗುನ ಹುಡುಕಿ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ. ಸೇವಂತಿ, ಹಾಗಾದ್ರೆ ನನ್ ಮಗು, ನನ್ ಕಂದ, ನನ್ನ ವಂಶೋದ್ಧಾರಕ ಬದುಕಿದಾನೆ. ಸೇವಂತಿ,
ನನಗೆ ಈ ಖುಷಿನ ತಡ್ಕೊಳಕ್ಕೆ ಆಗ್ತಿಲ್ಲ. ನನ್ ಮಗ ಸೊಸೆಗೆ ಏನಾಯ್ತು ಅಂತ ನಾನು ಟೆನ್ಷನ್ ಅಲ್ಲಿದ್ದೀನಿ. ಇವಳು ನೋಡಿದ್ರೆ ಆರಾಮಾಗಿ ಕಾಲ್ ಮೇಲೆ ಕಾಲ ಹಾಕೊಂಡು ಕೂತಿದ್ದಾಳೆ. ನನ್ಗೆ ಯಾಕೋ ಇವಳ ಮೇಲೆ ಅನುಮಾನ.